ಸರ್ ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಲೆಕ್ಚರರ್ ಮೇಲೆ ಯಾರ ಮೇಲೆ ಕ್ರಶ್ ಆಗಿತ್ತು ಆ ತರ ಇದ್ದೀರಾ? ಇಂಗ್ಲಿಷ್ ಟೀಚರ್ ಜೊತೆ ಆಗಿತ್ತು. ಸಿಗರೇಟ್ ಸೇರೋ ಸೀನಿ ಒಳಗೆ ಅಮ್ಮ ಬರ್ತಾರೆ, ಸಿಗರೇಟ್ ಕೆಳಗಾಕ ಅಂತ ಇದೀನಿ. ಆಮೇಲೆ ಹಿಂಗೆ ಇಟ್ಕೊಂಡಿದ್ದು ಅಮ್ಮ ಬಂದ್ಬಿಟ್ಟು ಏನೇ ಮಾಡ್ತಿದ್ಯಾ ಚೆನ್ನಾಗಿ ಹೇಳಿ ಹೇಳಿ ಅಂತ ಅಮ್ಮ ಹೋಗೇನೆ ಬರ್ತಾ ಇಲ್ಲ. ಹೊಸ ವಿಷಯ ಎಲ್ಲ ಕಂಡಾಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ಅದಕ್ಕೆ ಹೊಡಿಯೋದನ್ನ ಮರಿಬೇಡಿ. ಹಾಯ್ ಹಲೋ ಎಲ್ಲ ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸ್ಟಾರ್ ಪಿಕ್ಚರ್ಗೆ ಸ್ವಾಗತ. ಇವತ್ತು ಏನು ವಿಷಯ ಅಂತ ಅಂದರೆ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ವಿದ್ಯಾರ್ಥಿನಿಯರೇ ಅನ್ನೋ ಒಂದು ಸಿನಿಮಾದ ಟ್ರೈಲರ್ ಹಾಗೂ ಸಾಂಗ್ ಎಲ್ಲ ಕಡೆನೂ ವೈರಲ್ ಆಗಿಬಿಟ್ಟಿದೆ. ಈಗ ಅದೇ ಸಿನಿಮಾದ ವಿದ್ಯಾರ್ಥಿಗಳನ್ನ ಮಾತಾಡ್ಸೋಕ್ಕೆ ಬಂದಿದ್ದೀನಿ. ಅವರು ನಮ್ಮ ಜೊತೆ ಇದ್ದಾರೆ. ಭವನ ಹಾಗೂ ಅಮ್ಮರ್ಗೆ ನಮ್ಮ ಸ್ಟಾರ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. Thank you. ನಿಮ್ಗೂ ಸ್ವಾಗತ. ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀವಿ ನೋಡಿ, ಇಷ್ಟು ಮಟ್ಟಿಗಿದ್ದೀವಿ. ನೀವು ಹೇಗಿದ್ದೀರಾ? ನಾವು ನೋಡಿ ಇಷ್ಟು ಮಟ್ಟಿಗೆ ಇದ್ದೀವಿ. ಮೊದಲನೇದಾಗಿ ನಿಮ್ಗೆ ವಿದ್ಯಾರ್ಥಿನಿಯರಂದ್ರೆ ಏನ್ ನೆನಪಾಗುತ್ತೆ? ನಮ್ಮ ವಿದ್ಯಾರ್ಥಿ ಜೀವನ ನೆನಪಾಗುತ್ತೆ. ನಾವ್ ಯಾವಾಗ ಸ್ಟೂಡೆಂಟ್ಸ್ ಆಗಿದ್ವಿ ಅದು ನೆನಪಾಗುತ್ತೆ. ಕಾಲೇಜ್ ಡೇಸ್, ಫನ್, ಎಂಜಾಯ್ಮೆಂಟ್, ಪಾರ್ಟಿ. ಕಾಲೇಜ್ ಲೈಫಲ್ಲಿ ವಿದ್ಯಾರ್ಥಿನಿಯರಾಗೋದು ಬೆಸ್ಟಾ ಅಥವಾ ಸ್ಕೂಲ್ ಲೈಫಲ್ಲಿ ವಿದ್ಯಾರ್ಥಿನಿಯರಾಗಿರೋದು ಬೆಸ್ಟ್ ನಿಮ್ಮ ಪ್ರಕಾರ? ನನಗೆ ಕಾಲೇಜು. ಇವನ್ ಸ್ಕೂಲ್ಗೆ ಹೋಗಿಲ್ಲ, ಸೊ ರಾಂಗ್ ಕ್ವೆಶ್ಚನ್. ಸ್ಕೂಲ್ಗೆ ಹೋಗದೆ ಡೈರೆಕ್ಟ್ ಹೆಂಗ್ ಕಾಲೇಜ್ಗೆ ಹೋಗಾಗುತ್ತೆ? ಪ್ರೈವೇಟ್ ಕ್ಯಾಂಡಿಡೇಟ್ ಬರ್ತೀನಿ ನಾನು, ಸ್ಕೂಲ್ಗೆ ಹೋಗಿಲ್ಲ. ಇದು ಹೊಸ ವಿಷಯ. ಹೊಸ ವಿಷಯ ಎಲ್ಲ ಕಂಡಾಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ಅದಕ್ಕೆ ಹೊಡಿಯೋದನ್ನ ಮರಿಬೇಡಿ. ಮೇಡಮ್, ನಿಮ್ ಕಾಲೇಜಲ್ಲಿ ತರಲೆ ಮಾಡಿರೋದು ಯಾವ್ದಾನ ಇನ್ಸಿಡೆನ್ಸ್ ಇದೆಯಾ? ನಾನು ಫುಲ್ ತರ್ಲೇನೆ. ಹೌದಾ? ಅಯ್ಯೋ, ದಿನಾನು ಬೈಸ್ಕೊಳ್ಳೋದೆ, ದಿನಾನು ಗೆಟ್ ಔಟ್ ಆಫ್ ದ ಕ್ಲಾಸ್ ಅಂತ ಅನ್ಸ್ಕೊಳ್ಳೋದೆ. ನೆಕ್ಸ್ಟ್ ಡೇ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬ ಅಂತ ಹೇಳೋದು. ಅಲ್ಲಿ ತನಕ ಕ್ಲಾಸಿಗೆ ಸೇರಿಸ್ತಾ ಇರ್ಲಿಲ್ಲ. ಏನ್ ಸ್ಟಡಿ ಮಾಡಿದ್ದೀರಾ ಮೇಡಮ್ ನೀವು? ಬಿಕಾಮ್. ಸರ್ ನೀವು? ನಾನು ಸೈಕಾಲಜಿ ಅಂಡ್ ಥಿಯೇಟರ್ ಸ್ಟಡೀಸು ಕ್ರೈಸ್ಟ್ ಕಾಲೇಜಲ್ಲಿ. ಸಿನಿಮಾಗೆ ಪ್ರಿಪೇರ್ ಆಗಿದ್ದೀರಾ? ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಸರ್, ಇದು ನಿಮ್ಮ ಮೊದಲನೇ ಸಿನಿಮಾ. ಇದಕ್ಕೆ ನೀವು ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ? ಸರ್, ನಾನು ಆ್ಯಕ್ಚುಲಿ ಒಬ್ಬ ರಂಗಭೂಮಿ ಕಲಾವಿದ. ಸೊ ತುಂಬ ಥಿಯೇಟರ್ ಮಾಡಿದ್ದೆ. ಆ್ಯಂಡ್ ಅಲ್ಲಿ ಏನೇನು ಕಲಿತೆ ಅದೆಲ್ಲ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಸ್ಕ್ರಿಪ್ಟ್ ಕೊಟ್ಟಿದ ತಕ್ಷಣ ತುಂಬ ಸಲ ಸ್ಕ್ರಿಪ್ಟ್ ಓದೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು, ಡೈರೆಕ್ಟರ್ ಏನು ಹೇಳಕ್ಕೆ ಹೊರಟಿದ್ದಾರೆ, ಆಡಿಯನ್ಸ್ಗೆ ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಆ್ಯಂಡ್ ಅದ್ರ ಜೊತೆಗೆ ಕ್ಯಾರೆಕ್ಟರ್ಗೆ ಏನೇನು ಬೇಕು. ಫಾರ್ ಎಕ್ಸಾಂಪಲ್, ಬಾಡಿ ಪ್ರಿಪರೇಷನ್ ಆಗಿರಲಿ, ಜಿಮ್ನಾಸ್ಟಿಕ್ಸು, ಫೈಟು, ಡ್ಯಾನ್ಸು ಎಲ್ಲ. ಮೇಡಮ್ ನೀವು? ನಾನು ಫಸ್ಟ್ ಟೆಲಿವಿಷನ್ ಇಂದ ಬಂದಿದ್ದು. ಫಸ್ಟ್ ಕರ್ನಾಟಕ ಡಾನ್ಸ್ ಕಂಟೆಸ್ಟೆಂಟ್ ಆಗಿದ್ದೆ. ಅದಾದ್ಮೇಲೆ ಸೀರಿಯಲ್ಗೆ ಹೋದಾಗ ಸ್ವಲ್ಪ ಆಕ್ಟಿಂಗ್ ಟಚ್ ಗೊತ್ತಾಯ್ತು. ಆಮೇಲೆ ವಿದ್ಯಾರ್ಥಿನಿಯರಿಗೆ ಸೆಲೆಕ್ಟ್ ಆದಾಗ ಒಂದು ವರ್ಕ್ಶಾಪ್ ಅಂತ ಮಾಡ್ತಾರೆ ನಮ್ಮ ಡೈರೆಕ್ಟರ್ 20 ದಿನ. ಸೊ ಅವಾಗ ಪ್ರಾಪರ್ ಆಗಿ ಆಕ್ಟಿಂಗ್ ಅಂದ್ರೆ ಏನು ಅಂತ ಇನ್ನ ಸ್ವಲ್ಪ ನೀಟಾಗಿ ಕಲ್ತ್ಕೊಂಡಿದ್ದೆ. ಯಾವ ಸೀರಿಯಲ್ ಮಾಡಿದಾರ ಮೇಡಮ್ ನೀವು? ನಾನು ಪಾರು ಸೀರಿಯಲ್ ಅಲ್ಲಿ ನೆಗೆಟಿವ್. ವಾವ್, ಸೂಪರ್. ಮೇಡಮ್, ಈಗ ಅಂದ್ರೆ ಈಗಿರೋ ಜನರೇಷನ್ ನಲ್ಲಿ ವಿದ್ಯಾರ್ಥಿನಿಯರು ಅಂದ್ರೆ ಯಾವ ತರ ನೆನಪಾಗುತ್ತೆ ನಿಮ್ಗೆ? ಅಂದ್ರೆ ಕಾಲೇಜ್ ಡೇಸ್ ಎಲ್ಲ ಅದೇ ನಾ ಫುಲ್ ತರಲೆ ಮಾಡ್ತಾ ಇದ್ದಿದ್ದು, ಬೈಸ್ಕೊಂತ ಇದ್ದಿದ್ದು, ಆಮೇಲೆ ಬಂಕ್ ಹೊಡಿತಾ ಇದ್ದಿದ್ದು, ರ್ಯಾಗ್ ಮಾಡ್ತಾ ಇದ್ದಿದ್ದು ಎಲ್ಲ ನೆನಪಾಗುತ್ತೆ. ಚಂದನ್ ಶೆಟ್ಟಿ ಅವ್ರನ್ನ ರ್ಯಾಪ್ ಅಲ್ಲಿ ನೀವು ನೋಡಿದೀರಾ? ಒಳ್ಳೊಳ್ಳೆ ಸಾಂಗ್ ಮುಖಾಂತರ ನಮ್ಮ ರಾಜ್ಯ ಅಲ್ಲದೆ ಬೇರೆ ರಾಜ್ಯ ಹಾಗೂ ಬೇರೆ ದೇಶಗಳಲ್ಲಿ ಅವ್ರ ಸಾಂಗ್ ಆಡ್ತಿದೆ. ಸೊ ನಿಮ್ ಜೊತೆ ಅವ್ರ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೂಪರ್ ಆಗಿತ್ತು. ನಾನು ಮುಂಚೆ ಹೇಳ್ದಂಗೆ ನಾನು ಅವರಿಗೆ ಬ್ಯಾಕ್ ಡಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಲೈಕ್ 1-2 ಸಾಂಗ್ ಅಲ್ಲಿ ನಾನು ಬ್ಯಾಕ್ ಡಾನ್ಸರ್ ಆಗಿದ್ದೀನಿ. ಸೊ ಇವಾಗ ಈ ಫಿಲಮ್ ಅಲ್ಲಿ 2 ಸಾಂಗ್ ಬಂದಿದೆ. ಅಂಡ್ ಆ ಸಾಂಗ್ ಅಲ್ಲಿ ನಾನು ಅವ್ರ ಜೊತೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡೋದು ಇನ್ನೂ ತುಂಬಾ ಖುಷಿ ಆಯ್ತು. ಅಂಡ್ ನಮ್ಗೆಲ್ಲೂ ಅನ್ಸ್ಲೇ ಇಲ್ಲ ನಾವು ಚಂದನ್ ಸರ್ ಜೊತೆ ನಾವು ಆಕ್ಟ್ ಮಾಡ್ತಾ ಇದೀವಿ ಅಂತ. ಯಾಕಂದ್ರೆ ಅವ್ರು ಯಾವತ್ತೂ ನಾನು ಚಂದನ್ ಶೆಟ್ಟಿ ಅನ್ನೋ ತರ ಇರ್ಲೇ ಇರ್ಲಿಲ್ಲ. ಫುಲ್ ನಮ್ ತರನೇ ಹುಡುಗರ ತರ ಆಡ್ಕೊಂಡು ಫುಲ್ ಮಜಾ ಮಾಡ್ಕೊಂಡು ಶೂಟ್ ಮಾಡಿದೀವಿ. ಮೇಡಮ್, ರ್ಯಾಪ್ ಅಲ್ಲಿ ಸೈ ಅನ್ಸ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ನಟನೆಯಲ್ಲೂ ಸೈ ಅನ್ಸ್ಕೋತಾರ? 100% ಅನ್ಸ್ಕೊಂತಾರೆ. ಸರ್, ನಿಮ್ಗೆ ಹೆಂಗ ಅನ್ಸ್ತು ರ್ಯಾಪರ್ ಜೊತೆ ನಟನೆ ಮಾಡಿದ್ದು? ನನಗೆ ಒಂದು ಡ್ರೀಮ್ ಕಮ್ ಟ್ರೂ ಥರ. ನಾನು ಇಮ್ಯಾಜಿನ್ ಮಾಡಿ ನೋಡಿರಲಿಲ್ಲ ಈ ಥರ ಆಪರ್ಚುನಿಟಿ ಸಿಗತ್ತೆ ಅಂತ. ಆ್ಯಂಡ್ ಅದೇ ಇವ್ರು ಹೇಳ್ದಂಗೆ ಒಂದು ಚಂದನ್ ಶೆಟ್ಟಿಯಾಗಿ ನಾವು ಇಷ್ಟು ದಿನ ನೋಡ್ತಾ ಇದ್ವಿ. ಬಟ್ ಬಂದಾಗ ಒಂದು ಫ್ಯಾಮಿಲಿ ಥರನೇ ಎಲ್ಲರೂ ಆದ್ವಿ, ಮಜಾ ಮಾಡ್ಕೊಂಡು ಮಾಡಿದ್ವಿ, ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಇದು ಕಾಲೇಜ್ ಡೇಸ್ ಸ್ಟೋರಿ ಹೋಗುತ್ತಾ ಅಥವಾ ಸ್ಕೂಲ್ ಡೇಸ್ ಸ್ಟೋರಿ ಹೋಗುತ್ತಾ? ಎರಡು ಮಿಕ್ಸ್. ನೀವು ಫುಲ್ ಈ ಕಡೆ ಡಿಗ್ರಿನೂ ಅಲ್ಲ, ಈ ಕಡೆ ಫುಲ್ ಸ್ಕೂಲ್. 11th 12th PUC ಪೋಸ್ಟರ್ ಎಲ್ಲ ಸ್ಕೂಲ್ ಡ್ರೆಸ್ ಇದೆ. ಅದೇ 11th PUC ಇಲ್ಲಿ ಹಾಕೊಂತಾರಲ್ಲ, ಯೂನಿಫಾರ್ಮ್ ಹಾಕಿರ್ತಾರೆ. 11th 12th ಅಂತ ಇರುತ್ತಲ್ಲ, ಅವಾಗ ಯೂನಿಫಾರ್ಮ್ ಕೊಡ್ತಾರೆ. ಬಟ್ ಸ್ವಲ್ಪ ಆ ಕಡೆನೂ ಈ ಕಡೆನೂ ಅಲ್ಲ. ಬೇಸಿಕಲಿ ಹೈ ಕ್ಲಾಸ್ ಕಾಲೇಜ್ ಇದು. ಸರ್, ವಿದ್ಯಾರ್ಥಿನಿಯರು ಈ ಸಿನಿಮಾನ ಯಾಕೆ ನೋಡ್ಬೇಕು ನಿಮ್ಮ ಪ್ರಕಾರ? ನೀವ್ ಹೇಳೋದಾದ್ರೆ. ನನ್ನ ಪ್ರಕಾರ ಅಂದ್ರೆ ಯೂತ್ಗೆ
ಯೂತ್ ರಿಲೇಟೆಡ್ ಕಂಟೆಂಟ್ ಇದು ಆ್ಯಂಡ್ ಯೂತ್ ತುಂಬ ಕನೆಕ್ಟ್ ಮಾಡ್ಕೋಬೋದು. ಅವ್ರು ಏನೇನು ಎಲಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರತಿಯೊಂದು ಎಲಿಮೆಂಟು ಇದ್ರಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ನಾಲ್ಕು ಜನನು ಫ್ರೆಂಡ್ಸ್ ಆಗಿರ್ತೀವಿ, ನಾವೊಂದು ಸ್ವಲ್ಪ ತರಲೆಗಳು ಮಾಡ್ತೀವಿ, ಟೀಚರ್ ಹತ್ರ ಸಿಕ್ಕಾಕೊಂತೀವಿ, ಪನಿಷ್ಮೆಂಟ್ ಕೊಡ್ತಾರೆ ಅವರು, ತುಂಬ ತರಲೆಗಳು ಮಾಡಿರ್ತೀವಿ. ಸೊ ಅದೆಲ್ಲ ನೋಡಿದಾಗ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಮೇಡಮ್, ಈ ಸಿನಿಮಾದಲ್ಲಿ ಶೂಟ್ ಎಲ್ಲ ನಡಿಬೇಕಾದ್ರೆ ನಿಮ್ಮ ರಿಯಲ್ ಕಾಲೇಜ್ ಲೈಫಲ್ಲಿ ನಡೆದಿರುತ್ತಲ್ಲ ಇನ್ಸಿಡೆಂಟ್ಸ್, ಅದೇನಾದ್ರೂ ನೆನಪಾಗಿತ್ತಾ ನಿಮ್ಗೆ? ಪ್ರತಿ ಸಲ ಅದೇ ನಾವ್ ಒಂದ್ ಚಾಕ್ ಪೀಸ್ ಎಸೆಯೋದ್ರಿಂದನೂ ನೆನಪಾಗ್ತಾ ಇತ್ತು. ಅಥವಾ ಮ್ಯಾಮ್ ಮತ್ತೆ ಆ ಕಡೆ ಬೋರ್ಡ್ ಕಡೆ ತಿರ್ಕೊಂಡ್ಬಿಟ್ರೆ ಒಬ್ರು ಕೆಮ್ಮಕ್ ಶುರು ಮಾಡಿದ್ರೆ ಎಲ್ಲಾರು ಕೆಮ್ಮಕ್ ಶುರು ಮಾಡೋದು, ಸುಮ್ನೆ ಕೆಮ್ಮೋದು, ಅವ್ರು ಬೈಯೋ ತನಕ ಆ ತರದೆಲ್ಲ ಈ ಸಿನಿಮಾದಲ್ಲಿ ಮಾಡಿದೀವಿ. ಸೊ ನಾವು ಮುಂಚೆ ಅದನ್ನ ರಿಯಲ್ ಲೈಫ್ ಅಲ್ಲೂ ಮಾಡ್ತಾ ಇದ್ವಿ. ಸೊ ಅದೆಲ್ಲ ನೆನಪಾಗ್ತಾ ಇತ್ತು. ನೀವು ಕಾಲೇಜಲ್ಲಿ ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್? ಲಾಸ್ಟ್ ಬೆಂಚ್ ಆಬ್ವಿಯಸ್ಲಿ. ನನ್ನ ನೋಡಿದ್ರೆ ಅನ್ಸೋದೇ ಇಲ್ಲ. ಅದಕ್ಕೆ ಕೇಳ್ತಾ ಇದೀನಿ ಮೇಡಮ್. ಸಖತ್ ತರ್ಲೆ, ಸಸ್ಪೆಂಡ್ ಆಗಿದೀವಿ, ಬರೀ ತರ್ಲೇನೆ. ಒಟ್ನಲ್ಲಿ ಮ್ಯಾಮ್ ಒಳಗಡೆ ಬಂದ ತಕ್ಷಣ ಭಾವನಾ ಅಪ್ಪು ಬಂದಿದ್ದಾಳ ಅಂತ ಕೇಳ್ತಾ ಇದ್ರು. ಮ್ಯಾಮ್ ಅಂತ ಎದ್ಕೊಂತ ಇದ್ದೆ, ಔಟ್ ಆಫ್ ದ ಕ್ಲಾಸ್ ಅಂದ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡಿ ಲಾಸ್ಟ್ ಬೆಂಚ್ ಇಂದ ಫಸ್ಟ್ ಬೆಂಚ್ ಕೂರ್ಸಿಲ್ವಾ ನಿಮ್ಮನ್ನ ಕರೆದಿ? ತುಂಬಾ ಸಲ ನಮ್ ಫ್ರೆಂಡ್ಸ್ ನೆಲ್ಲ ದೂರ ಮಾಡೋದೇ ಅವ್ರ ದೊಡ್ಡ ಗುರಿ ಅನ್ಕೋತೀನಿ. ಅದೆಲ್ಲ ಮಾಡಿದ್ರು. ಸರ್ ನಿಮ್ಗೆ? ಪ್ರತಿ ಸಲನು ಹಿಂದ್ಗಡೆ ಇದ್ರೆ ಏನೋ ಮಾಡ್ತಾ ಇರ್ತೀವಿ, ರಾಕೆಟ್ ಎಸಿತೀವಿ, ಬೈಸ್ಕೊಂಡಿರ್ತೀವಿ, ಫಸ್ಟ್ ಬೆಂಚ್ ಕರ್ದಿ ಕೂರಿಸ್ತಾರೆ. ಮೇಡಮ್, ಕಾಲೇಜ್ ಲೈಫಲ್ಲಿ ತುಂಬಾ ಎಂಜಾಯ್ಮೆಂಟ್ ಇರುತ್ತೆ, ತುಂಬಾ ಫನ್ ಇರುತ್ತೆ. ಅದರಿಂದ ಹೊರಗಡೆ ಬಂದಾಗ ಇಷ್ಟು ಫೀಲ್ ಆಗುತ್ತೆ ನಿಮ್ಗೆ? ಆಬ್ವಿಯಸ್ಲಿ ತುಂಬಾ ಬೇಜಾರಾಗತ್ತೆ. ಲೈಕ್ ದಿನ ರೂಟೀನ್ ಇರಲ್ವಲ್ಲ ಅಂತ. ಅಂಡ್ ತುಂಬಾ ಕ್ಲೋಸ್ ಇರೋ ಫ್ರೆಂಡ್ಸ್ ಎಲ್ಲ ತುಂಬಾ ದೂರ ಆಗ್ತಾರೆ ಅಥವಾ ಬಿಸಿ ಆಗ್ತಾರೆ ಅವ್ರವ್ರ ಲೈಫ್ ಅಲ್ಲಿ. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊಂತೀವಿ. ಇವಾಗ್ಲೂ ಮಿಸ್ ಮಾಡ್ಕೊತಾ ಇದೀನಿ. ಬಟ್ ಅದೇ ಈ ಸಿನಿಮಾ ಇರೋದೇ ಅದಕ್ಕೆ. ಸೊ ನೀವ್ ಬಂದ್ ಎಲ್ಲಾರು ಒಟ್ಟಿಗೆ ಸಿನಿಮಾ ನೋಡಿದ್ರೆ ನಿಮ್ಮ ಗೋಲ್ಡನ್ ಡೇಸ್ ಗೆ ಬ್ಯಾಕ್ ಕರ್ಕೊಂಡು ಹೋಗ್ತೀವಿ. ಸರ್ ನಿಮ್ಗೆ ಅಂದ್ರೆ ಹುಡುಗರು ಜಾಸ್ತಿ ಎಮೋಷನ್ ಇರುತ್ತೆ ಹುಡುಗಿರಿಗೆ ಅಂತ, ಯಾಕೆಂದ್ರೆ ಫ್ರೆಂಡ್ಶಿಪ್ ಇಲ್ಲ ಮೇಡಮ್, ಫ್ರೆಂಡ್ಶಿಪ್ ಬಾಂಡಿಂಗ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಹುಡುಗರು ಜಾಸ್ತಿ ಇರುತ್ತೆ ಆಕ್ಚುಲಿ. ಹಾ ಸರ್, ನೀವ್ ಹೇಳಿ. ನಮ್ಗೆ ಏನಂದ್ರೆ ಅದು ಕಾಲೇಜ್ ಡೇಸು ಅದು ಲಾಸ್ಟ್ ಡೇ ಅಂತೂ ಮರೆಯೋಕೆ ಆಗಲ್ಲ. ಎಲ್ಲ ಹತ್ಬಿಟ್ವಿ, ಹುಡುಗರು ಯಾವತ್ತೂ ಅಳಲ್ಲ ಅಂತಾರೆ ಶರ್ಟ್ ಮೇಲೆ, ಅಂಡ್ ಯಾವತ್ತೂ ಸಿಗಲ್ಲ ಅನ್ನೋ ಒಂದಿದು, ಅದು ಬೆಸ್ಟ್ ಡೇಸ್ ಆಕ್ಚುಲಿ. ಇವತ್ತು ಮೇಡಮ್ ಫ್ರೆಂಡ್ಶಿಪ್ ಗೆ ಸಾಥ್ ಕೊಡೋದು ಹುಡುಗರು, ಹುಡುಗಿರು ಅಷ್ಟು ಸಾಥ್ ಕೊಡಲ್ಲ ಮೇಡಮ್. ಮೇಡಮ್ ಚಾಲೆಂಜ್ ನಿಮ್ಗೆ, ಚೈಲ್ಡ್ಹುಡ್ ಫ್ರೆಂಡ್ ಇಂದ ಇವತ್ತಿನವರೆಗೂ ಇರೋ ಹುಡುಗರು ಫ್ರೆಂಡ್ಸ್ ಹೆಸರು ಹೇಳ್ತಾರೆ, ನೀವ್ ಹೇಳ್ತೀರಾ? ಹೆಸರು ಹೇಳ್ತೀರಾ ನೀವು? ಅದೇ ಒಂದ್ ಎರಡು ನೇಮ್ ಹೇಳ್ತೀರಾ? ಒಂದೇ ಒಂದು ಒಂದ್ ಹೇಳಿದ್ರ ನೀವು? ಹಾ ಸರಿ ಹೇಳಿ. ಅನು, ವಿಜೇತಾ. ಸರ್ ನೀವು ಹುಡುಗಿರ್ದು ಹುಡುಗರಿಗೆ ಬರ್ತೀನಿ, ಫಸ್ಟ್ ಹುಡುಗಿರ್ದು ಹೇಳ್ಬೇಕಲ್ವಾ? ನಾನ್ ನಿಮ್ ಪರ ಮಾತಾಡ್ತಿದ್ದೀನಿ, ನೀವು ಹುಡುಗಿರ ಹೆಸರು ಹೇಳ್ತೀರಾ ಬಿಡಿ. ಆದ್ರೂ ಮೇಡಮ್ ಎಷ್ಟು ಖುಷಿ ಇದೆ, ಈ ಸಿನಿಮಾ ರಿಲೀಸ್ ಬೇರೆ ಹತ್ರ ಬರ್ತಿದೆ. ಪ್ರಿಪರೇಷನ್ ಹೆಂಗ್ ನಡೀತಿದೆ? ಜುಲೈ 19 ರಿಲೀಸ್ ಆಗ್ತಾ ಇದೆ. ನಮ್ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ತುಂಬಾ ಎತ್ತರದ ಮಟ್ಟಿಗೆ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇದೀವಿ. ಬಿಕಾಸ್ ಅದು ಜಾಸ್ತಿ ಜನಕ್ಕೆ ರೀಚ್ ಆಗ್ಲಿ ಅಂತ. ಈ ನಡುವೆ ಕಂಪ್ಲೇಂಟ್ ಏನ್ ಬರೋದು ಅಂದ್ರೆ ಫಿಲಂ ಬಂತ ಅಂತ ಕೇಳ್ಬಿಡ್ತಾರೆ. ಸೊ ಹೌದು ಮೇಡಮ್, ನಿಜ ಸತ್ಯ ಇದು. ಅದಾಗಬಾರ್ದು ಅಂತ ಆದಷ್ಟು ಪ್ರಯತ್ನ ಪಟ್ಟು ನಾವು ಪ್ರಮೋಷನ್ಸ್ ಮಾಡ್ತಾ ಇದೀವಿ. ಕಾಲೇಜಸ್ ಹೋಗ್ತಾ ಇದೀವಿ, ಬಿಕಾಸ್ ಇದು ಕಾಲೇಜ್ ಕಂಟೆಂಟ್ ಆಗಿರೋದ್ರಿಂದ. ಇಂಟರ್ವ್ಯೂ ಮೂಲಕ ನಾನು ಏನ್ ಕೇಳ್ಕೊತೀನಿ ಅಂದ್ರೆ, ಇದೇ ಜುಲೈ 19 ನಾವೆಲ್ಲರೂ ನಿಮ್ ಮುಂದೆ ಬರ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಯಾವಾಗ? ಜುಲೈ 19. ಸೂಪರ್ ಸರ್. ಸ್ಟೂಡೆಂಟ್ಸ್ ಲೈಫ್ ಗೋಲ್ಡನ್ ಲೈಫ್ ಅಂತಾರೆ. ಆ ಗೋಲ್ಡನ್ ಲೈಫ್ ಅಂತ ನಮ್ಗೆ ಯಾವಾಗ ಅರ್ಥ ಆಗೋದು? ಕಾಲೇಜ್ ಮುಗಿದ್ಮೇಲೆ. ಕಾಲೇಜಲ್ಲಿ ಇದ್ದಾಗ ಅದು ಕಿತ್ತಾಡ್ತಿರ್ತೀವಿ, ಗೊತ್ತಾಗಲ್ಲ, ಅದು ಅಷ್ಟು ಈಸಿಯಾಗಿ ಸಿಕ್ಬಿಟ್ರೆ ಗೊತ್ತಾಗಲ್ಲ. ಬಟ್ ಕಾಲೇಜಿನ ದೂರ ಬಂದ್ಮೇಲೆ ಎಲ್ಲ ಮಿಸ್ ಮಾಡ್ಕೊಂತೀವಿ. ಅವಾಗ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಓನ್ಲಿ ಫನ್ನು ಎಂಜಾಯ್ಮೆಂಟ್ ಏನು ಇರಲ್ಲ. ಇವಾಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟಿರುತ್ತೆ, ಆ ಡೇಸ್ ನಾವು ಮಿಸ್ ಮಾಡ್ಕೊಂತೀವಿ. ಸರ್ ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಲೆಕ್ಚರರ್ ಮೇಲೆ ಯಾರ ಮೇಲೆ ಕ್ರಶ್ ಆಗಿತ್ತು, ಆ ತರ ಇದ್ರ? ತುಂಬಾ ಸಲ ಆಗಿದೆ, ಅದಾಗ್ತಾ ಇರುತ್ತೆ. ಯಾರು ಸರ್ ವಿಡಿಯೋ ನೋಡಿದ್ರೆ ಖುಷಿ ಪಡ್ತಾರೆ? ಇಂಗ್ಲಿಷ್ ಟೀಚರ್ ಜೊತೆ ಆಗಿತ್ತು, ಹೆಸರು ಹೇಳೋದ್ ಬೇಡ, ಅವ್ರು ನೋಡ್ಬಿಡ್ತಾರೆ ಸ್ಟೇಟಸ್ ಅಪ್ಡೇಟ್. ಅದೇ ಅವ್ರ ಮೇಲೆ. ಸೊ ಹಂಗಾಗಿ ಕಾಲೇಜ್ ಲೆಕ್ಚರ್ ಮೇಲೆ ಕ್ರಶ್ ಆಗಿದೆ. ಖಂಡಿತ ಅವ್ರ ಕ್ಲಾಸ್ ಇವ್ರಿಗೆ ಆಗಿದೆ ಸ್ಕೂಲ್ ಡೇಸ್ ಅಲ್ಲಿ, ನಿಮ್ಗಾಗಿಲ್ವಾ ಸರ್? ಆಯ್ತು ಸರ್, ಎಲ್ರಿಗೂ ಆಗಿರುತ್ತೆ. ಅಂದ್ರೆ ಆ ಕ್ಲಾಸ್ ನೀವು ಮಿಸ್ಸೇ ಮಾಡ್ತಿರ್ಲಿಲ್ಲ? ಫ್ರಂಟ್ ಪೇಜ್ ಹೋಗಿ ಕುತ್ಕೊಂತ ಇದ್ದೆ ವಾಲಂಟಿಯರಿಂಗ್ ಆಗಿ. ಅಟ್ಲೀಸ್ಟ್ ಮಾರ್ಕ್ಸ್ ಅನ್ನ ಜಾಸ್ತಿ ಬಂದಿರೋದಾ? ರಿಕ್ವೆಸ್ಟ್ ಮಾಡ್ಕೊಂಡೆ, ಕೊಟ್ಟಿಲ್ಲ. ಮೇಡಮ್, ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಕಾಯ್ತಿದ್ದಾರೆ ಈ ಸಿನಿಮಾ ನೋಡ್ಬೇಕು ಅಂತ? ಎಷ್ಟು ಜನ ಕೇಳ್ತಿದಾರೆ ನಿಮ್ಮನ್ನ? ಎಲ್ಲರೂ ಬರೀ ಫ್ರೀಯಾಗಿ ಕರ್ಕೊಂಡು ಹೋಗು ಅನ್ನೋರೇ ಆಗೋದ್ರು ಸರ್. ಇಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿ, ಕಾಸು ಕೊಟ್ಟು ನೋಡ್ಬೇಕು. ಕಷ್ಟಪಟ್ಟು ಸಿನಿಮಾ ಮಾಡಿದೀನಿ ಅಂತ ಹೇಳ್ರಿ ನೀವು. ಕಷ್ಟಪಟ್ಟಿದ್ದೀನಿ. ಓ ಮೈ ಗಾಡ್. ಸರ್, ಈ ಸಿನಿಮಾದಲ್ಲಿ ನೀವೇನಾದ್ರೂ ಫೈಟ್ ಅಥವಾ ಏನಾದ್ರು ಮಾಡಿದಿರಾ? 2-3 ಫೈಟ್ ಮಾಡಿದೀವಿ ಸಿನಿಮಾದಲ್ಲಿ. ಅಂಡ್ ನಾವು ಕಾಲೇಜ್ ಇವಳು ಮಾಡಿದಲ್ ಫೈಟ್. ಇದು ಹೊಸ ವಿಷಯ. ಹೀರೋಯಿನ್ ಮೇಡಮ್ ವಿದ್ಯಾರ್ಥಿನಿ ಯಾವ್ದಕ್ಕೂ ಎದುರದೆ ಫೈಟ್ ಮಾಡಿದ್ದಾರೆ. ಅದಕ್ಕಾದ್ರೆ ಸಿನಿಮಾ ನೋಡ್ಬೇಕು ನೀವು.
ಅಲ್ವಾ? ಹೊಡೆದಿದ್ದೀನಿ ಅಂದ್ರೆ ಹೊಡೆದ ತಕ್ಷಣ ಅವ್ನ ಬಾಯಲ್ಲಿ ರಕ್ತ ಎಲ್ಲ ಬಂದಿದೆ, ಅದನ್ನ ನೋಡಕ್ ಅದ್ರ ಬಗ್ಗೆ ರಕ್ತ ಬಂದಿದೆ ಅಂದ್ರೆ ಅದು ಹುಡುಗಿ ಕೈಲಿ ಹೊಡ್ಸ್ಕೊಂಡಿದ್ದಾನೆ, ಅವ್ನು ಗ್ರೇಟ್ ನಾವು. ಸರ್ ಹೇಳಿ, ಇವಾಗ ಈ ಸಿನಿಮಾದ ಉದ್ದೇಶ ಏನಿದೆ ವಿದ್ಯಾರ್ಥಿಗಳಿಗೆ? ಫಸ್ಟ್ ಬಂದು ಎಂಟರ್ಟೈನ್ಮೆಂಟ್, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್, ಬಟ್ ಎಂಡಿಂಗ್ ಅಲ್ಲಿ ಒಂದು ಮೆಸೇಜ್ ಪೇರೆಂಟ್ಸಿಗೆ ಅದು ನೋಡ್ಬೋದು. ಅಂಡ್ ಈ ಜನರೇಷನ್ ಸ್ಟೂಡೆಂಟ್ಸು ಮೊಬೈಲಿಂದ ಹೇಗೆ ಹಾಳಾಗಿ ಹೋಗ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಇರಲಿ, ಫ್ರೆಂಡ್ಸ್ ಸರ್ಕಲ್ ಇರಲಿ, ಪೇರೆಂಟ್ಸ್ ಅಟೆನ್ಷನ್ ಕೊಡದೇ ಇದ್ದಾರೆ ಈ ಸಿನಿಮಾದಲ್ಲಿ. ಸೊ ಅದು. ಅಂಡ್ ಇನ್ನೊಂದೇನಂದ್ರೆ, ಹಳೆ ಕಾಲದಲ್ಲೆಲ್ಲ ಪೇರೆಂಟ್ಸ್ ಬಂದು ಮಕ್ಳ ಜೊತೆನೇ ಇದ್ರು, ಪ್ರೀತಿ ಅಂದ್ರೆ ಅದು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ರು. ಬಟ್ ಈ ಜನರೇಷನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಪ್ರೀತಿ ಅಂದ್ರೆ ದುಡ್ಡು, ಪಾರ್ಟಿ ಮಾಡು, ಒಂದು ಗಿಫ್ಟ್ ಕೊಡ್ಸೋದು, ಹಂಗಾಗ್ಬಿಟ್ಟಿದೆ. ಸೊ ಅದೆಲ್ಲ ಇದು ನೀಟಾಗಿ ತೋರಿಸಿದ್ವಿ ಸಿನಿಮಾದಲ್ಲಿ. ಸರ್, ಪ್ರೀತಿಗೆ ಬೆಲೆ ಕೊಡೋದು ಹೆಣ್ಮಕ್ಳ ಗಂಡ್ಮಕ್ಳ? ಆಬ್ವಿಯಸ್ಲಿ ಕೇಳ್ಬೇಕಾ, ಆಡಿಯನ್ಸ್ ಹೇಳ್ತಾರೆ. ಮೇಡಮ್, ವೋಟಿಂಗ್ ಪೋಲ್ ಆನ್ ಮಾಡೋಣ, ಹೆಣ್ಮಕ್ಳ ಗಂಡ್ಮಕ್ಳ ಬರುತ್ತೆ, 100%. ಮೇಡಮ್, ನೀವು ಸ್ಕೂಲ್ ಡೇಸ್ ಹೋಗ್ಬೇಕಾದ್ರೆ ನಮ್ಮ ಹತ್ರ ಅಂದ್ರೆ ನೀವು ಓದ್ಬೇಕಾದ್ರೆ ಯಾವ ಫೋನ್ ಅಷ್ಟೊಂದೆಲ್ಲ ಹುಚ್ಚಿರಲ್ಲ. ಈಗ ಪ್ರತಿಯೊಬ್ರು LKG ಮಕ್ಳಿಂದ ಹಿಡಿದು ಫೋನ್ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದಕ್ಕಿಂತ ಅವ್ರಿಗೆ ಸಪ್ರೇಟ್ ಫೋನ್ಗಳು ಕೊಡ್ಸ್ಬಿಟ್ಟಿದ್ದಾರೆ ಪೇರೆಂಟ್ಸ್. ನನ್ಗೆ ಅದ್ ನೋಡಿದಾಗ ಶಾಕ್ ಆಗುತ್ತೆ. ಓ ಮೈ ಗಾಡ್, ನಾನ್ ಸೆಕೆಂಡ್ PU ಬಂದಾಗ ನಮ್ಮಮ್ಮ ಫೋನ್ ಕೊಡ್ಸಿರ್ಲಿಲ್ಲ, ಹೌದು ಮೇಡಮ್. ಅವಾಗ ಕೀಪ್ಯಾಡ್ ಕೊಡ್ಸಿದ್ರು. ಎಲ್ಲಾರು ಹೋದ್ರೆ ಫೋನ್ ಮಾಡಕ್ ಇರುತ್ತೆ ಅಂತ ಅಷ್ಟೇ. ಸೊ ಇವಾಗ ಅವ್ರ ಹತ್ರ ಎಲ್ಲ ಐಫೋನ್ಸ್, ಅದ್ ನಮ್ಗೆ ಎಷ್ಟೊಂದು ಅಪ್ಲಿಕೇಶನ್ಸ್ ಗೊತ್ತಿರಲ್ಲ, ಅವ್ರವ್ರೆ ಅದ್ಬಿಟ್ಟು ಹಿಂಗ್ ಯೂಸ್ ಮಾಡ್ತಾ ಇರ್ತಾರೆ. ಪ್ರಾಬಬ್ಲಿ ಅದೆಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗುತ್ತೆ. ಅದನ್ನ ಅವ್ರ ಪೇರೆಂಟ್ಸ್, ಇವ್ನು ಹೇಳ್ದಂಗೆ ಪೇರೆಂಟ್ಸ್ ಪ್ಲೇ ಅ ವೈಟಲ್ ರೋಲ್ ಎಲ್ಲಾರು ಪ್ರತಿಯೊಬ್ರು ಲೈಫ್ ಅಲ್ಲಿ. ಅವ್ರು ಹೆಂಗ್ ಬೆಳೆಸ್ತಾರೆ, ಮಕ್ಳು ಹಂಗೆ ಬೆಳೆಯೋದು. ಸೊ ಅದನ್ನೆಲ್ಲ ನೀಟಾಗಿ ತಿಳ್ಕೊಂಡ್ ಬೆಳೆಸ್ಬೇಕು. ಅಂಡ್ ಈ ಫಿಲಂ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಹೆಂಗ್ ಬೆಳೆಸ್ಬೇಕು ಅಂತ. ಇನ್ನೊಂದು ಏನಂದ್ರೆ, ಫೋನ್ ಇಸ್ ಜಸ್ಟ್ ಅ ಫೋನ್. ನಾವ್ ಅದನ್ನ ಹೆಂಗ್ ಉಪಯೋಗಿಸ್ತೀವಿ ಅದ್ರ ಮೇಲೆ. ಫಾರ್ ಎಕ್ಸಾಂಪಲ್, ಚಾಕು ಇದೆ, ಒಬ್ಬನ ಚುಚ್ಚಕ್ಕೂ ಯೂಸ್ ಮಾಡಬಹುದು, ಆಪಲ್ ಕಟ್ ಮಾಡಕ್ಕೂ ಯೂಸ್ ಮಾಡಬಹುದು. ಚೆನ್ನಾಗಿ ಹೇಳಿದ್ರ. ಸರ್, ಇವಾಗ ಅಂದ್ರೆ ನಾವ್ ಹೇಳ್ತಿರೋದು, ಇವಾಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹೊರಗಡೆ ಬಂದು ಆಟ ಆಡವು, ಜನಗಳ ಜೊತೆ ಸೇರು, ಮಣ್ಣಲ್ಲಿ ಬಿದ್ದೆಲ್ಲ ಓದಾಡು. ಈಗ ಮಕ್ಕಳು ಹೊರಗಡೆನೆ ಬರಲ್ಲ, ಆನ್ಲೈನ್ ಗೇಮ್ಸ್ ಆಗ್ಬಿಟ್ಟಿದೆಯಲ್ಲ. ಹೌದು ಸರ್. ಸರ್, ನೀವು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಬಂದಾಗ ಮಾರ್ಕ್ಸ್ ಕಮ್ಮಿ ಅಂತ ನಿಮ್ ಪೇರೆಂಟ್ಸ್ ಕೈಲಿ ಏನಾದ್ರು ಬೈಸ್ಕೊಂಡಿದ್ರ, ಕಂಪ್ಲೇಂಟ್ ಹೇಳಿದಾರ ನಿಮ್ ಬಗ್ಗೆ? ನನಗೆ ಮಾರ್ಕ್ಸ್ ಕಮ್ಮಿ ಅಂತ ಪೇರೆಂಟ್ಸ್ ಬಂದಿಲ್ಲ, ಬಟ್ ನಾನೇ ಕರ್ಸ್ಕೊಂಡಿದ್ದೀನಿ ಅವ್ರನ್ನ. ಮೊಬೈಲ್ ಕಾನ್ಫಿಸ್ಕೇಟ್ ಆಗೋಗ್ಬಿಟ್ಟಿತ್ತು, ಅಥವಾ ಏನೋ ಕ್ಲಾಸ್ ಅಲ್ಲಿ ತರಲೆ ಮಾಡ್ತಾ ಇದ್ದೆ ಅಂತ ವಿಷಯಕ್ಕೆ ಕರ್ಸ್ಕೊಂಡಿದ್ದೀನಿ. ಮಾರ್ಕ್ಸ್ ಕಮ್ಮಿ ಅಂತ ಯಾವತ್ತು ತುಂಬಾ ಸಲ ಲಾಸ್ಟ್ ಪೇಜ್ ಅಲ್ಲೇ ಗೊತ್ತಿರ್ತದೆ. ಯಾವ ಗುರು ಬರುತ್ತೆ ಇದು, ಅದ್ ಹಿಂದಿನ ದಿನ ಸ್ವಲ್ಪ ಮಸ್ಕ ಹೊಡ್ಯಕ್ ಶುರು ಮಾಡ್ಬೇಕು ನಮ್ಮ ಅಮ್ಮಂಗೆ. ಅವ್ರಿಗೆ ಕೇಳಿದೆಲ್ಲ ಕೆಲಸ ಮಾಡ್ಕೊಟ್ಟು, ಅವಾಗ ಸ್ವಲ್ಪ ಪ್ರೀತಿ ಜಾಸ್ತಿ ಬಂದಾಗ ಬಯಸ್ಕೊಳ್ಳೋದು ಸ್ವಲ್ಪ ಕಮ್ಮಿ ಇರುತ್ತಲ್ಲ ಅಂತ. ಮಾರ್ಕ್ಸ್ ಕಮ್ಮಿ ಬಂದು ಬಿಡಿ, ಅದ್ರ ಜೊತೆ ಮ್ಯಾಮ್ ಅಷ್ಟು ಕಂಪ್ಲೇಂಟ್ ಬೇರೆ ಹೇಳ್ತಾರೆ, ಅದಕ್ಕೆ ಬೇರೆ ಉಗಿಸ್ಕೋಬೇಕು. ಮೇಡಮ್, ಮಾರ್ಕ್ಸ್ ಗಳು ನೀವು ಚೀಟಿಂಗ್ ಮಾಡಿ ಸೈನ್ ಹಾಕೋತಿದ್ದೆ? ನಾನು ಇಲ್ಲಿವರೆಗೂ ನಮ್ಮ ಅಪ್ಪನ ಕೈಲಿ ಅಥವಾ ನಮ್ಮ ಅಪ್ಪನ ಕೈಲಿ ಸೈನ್ ಹಾಕ್ಸಿರೋದೇ ಇಲ್ಲ. ಈ ವಿಡಿಯೋ ಖಂಡಿತ ನಿಮ್ ಮದರ್ ನೋಡ್ಲೇಬೇಕು ಮೇಡಮ್. ಅವ್ರಿಗೆ ಗೊತ್ತು. ಈಗೇನು ಮಾಡಕ್ಕಾಗಲ್ಲ ಬಿಡಿ, ಪಾರ್ಟ್ನರ್ ಕ್ರೈಮು, ಈಗೇನು ಮಾಡಕ್ಕಾಗಲ್ಲ. ಅಂದ್ರೆ ಅವಾಗ ಅದ್ ಮಾಡಿ ಅದಾದ್ಮೇಲೆ ಸಿಗಾಕೊಂಡು ಹೆವಿ ಏಟ್ಗಳು ತಿಂದಿರೋದಿದೆ, ಬೆಲ್ಟ್ ಅಲ್ಲೇ ಹೊಡ್ಸ್ಕೊಂಡಿದೆ. ಮೇಡಮ್, ಚಂದನ್ ಶೆಟ್ಟಿ ಅವರ ಯಾವ ಸಾಂಗ್ ನಿಮ್ಗೆ ತುಂಬಾ ಇಷ್ಟ? ನನಗೆ ಫಸ್ಟ್ ಹಾಳಾಗೋರೆ ಸಾಂಗ್ ಇಷ್ಟ. ಅದ್ರಲ್ಲಿ ನಮ್ ಬೈದಿಲ್ಲ, ಆಯ್ತಾ? ಸರ್, ನಿಮ್ಗೆ ಯಾವ ಸಾಂಗ್? ನನಗೆ ಆಕ್ಚುಲಿ ಈ ಸಿನಿಮಾದ ಅಂದ್ರೆ ಪಾರ್ಟಿ ಸಾಂಗ್ ತುಂಬಾ ಇಷ್ಟ. ಆಕ್ಚುಲಿ ಈ ಸಿನಿಮಾದಲ್ಲಿ ಅವರೇ ಸಾಂಗ್ ಅವರೇ ಹಾಡಿದ್ದಾರೆ, ಇದು ಸೂಪರ್. ಅಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಇವರಿಬ್ರು ಕಾಂಬಿನೇಷನ್ ಅಲ್ಲಿ 3 ಪೆಗ್ ಫಸ್ಟ್ ಬಂದಿದ್ದು, ಅದಾದ್ಮೇಲೆ ಇದು ಸಾಂಗ್ ಬಂದಿದೆ. ಸರ್, ಇವಾಗ ಕಾಲೇಜ್ ಲೈಫು ಮುಗೀತಿದಂಗೆ ಎಲ್ರಿಗೂ ಜವಾಬ್ದಾರಿ, ಕೆಲಸ ಅನ್ನೋದು ಇರುತ್ತೆ. ಈ ಸಿನಿಮಾದಲ್ಲಿ ಕೆಲ್ಸಕ್ಕೆ ಅಲ್ದಾಡೋದಿದ್ಯಾ ನೀವು? ಅದು ಟೆನ್ಷನ್ ಇರಲ್ಲ, ಬರೀ ಕಾಲೇಜ್ ಲೈಫ್ ಅಲ್ಲೇ. ಕಾಲೇಜ್ ಲೈಫ್ ಮೇಡಮ್, ಇವಾಗ ಕಾಲೇಜ್ ಲೈಫ್ ಮುಗೀತಿದಂಗೆ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು, ಅದು ಇದು ಅನ್ನೋ ರಿಸ್ಟ್ರಿಕ್ಷನ್ ಇರುತ್ತೆ. ನಿಮ್ಗೆ ಏನಾದ್ರು ಆ ಥರ ರಿಸ್ಟ್ರಿಕ್ಷನ್ ಹಾಕಿದಾರಾ? ಕಾಲೇಜ್ ಬೇಗ ಮುಗಿಸ್ಬಿಡಮ್ಮ, ನಿನ್ನ ಫಸ್ಟ್ ಮದುವೆ ಮಾಡಿ ಕಳಿಸ್ಬೇಕು ಅಂತ. ಸದ್ಯಕ್ಕೆ ಆಕ್ಚುಲಿ ಮುಂಚೆ ಮಾಡ್ತಿದ್ರು, ಇವಾಗ 1 ವರ್ಷ ಗ್ಯಾಪ್ ಕೊಟ್ಟಿದ್ದಾರೆ. 1 ವರ್ಷ ನಿಂಗೆ ಏನ್ ಬೇಕೋ ಮಾಡ್ಕೋ ಅಂತ ಬಿಟ್ಬಿಟ್ಟಿದ್ದಾರೆ. ಸೊ ಆ 1 ವರ್ಷ ಬೇಗ ಆಗದೆ ಇರ್ಲಿ ಅಂತ ತಿಳ್ಕೊತೀವಿ. ಈ ಸಿನಿಮಾಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಮೇಡಮ್ ನಿಮ್ಮ? ಸಪೋರ್ಟ್ ಇವ್ನು ಹೇಳ್ತಾನೆ, ನಮ್ಮಮ್ಮ ಏನ್ ಓ ಸಪೋರ್ಟ್. ಮೈ ಗಾಡ್, ಒಂದು ಸೀನ್ ಹೇಳ್ತೀನಿ, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಸಿಗರೇಟ್ಸ್ ಇರೋ ಸೀನ್ ಇವಳಿಗೆ. ಅಂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಫಸ್ಟ್ ಟೈಮು. ಇವಳು ಸೇರ್ತಾ ಇದ್ದಾಳೆ, ಇವ್ರ ಅಮ್ಮ ಅಲ್ಲಿಂದ ಬರ್ತಾ ಇದಾರೆ. ನಾನು ಸಿಗ್ನಲ್ ಕೊಟ್ಟೆ, ಅಮ್ಮ ಬರ್ತಾ ಇದಾರೆ, ಸಿಗರೇಟ್ ಕೆಳಗಾಕ್ ಅಂತ ಇದೀನಿ. ಆಮೇಲೆ ಹಿಂಗೆ ಇಟ್ಕೊಂಡಿದ್ಲು. ಅಮ್ಮ ಬಂದ್ಬಿಟ್ಟು, ಏನೇ ಮಾಡ್ತಿದ್ಯಾ, ಚೆನ್ನಾಗಿ ಹೇಳಿ ಅಂತ ಅಮ್ಮ. ಹೋಗೇನೆ ಬರ್ತಾ ಇಲ್ಲ, ಹೇಳಿ ಅಂತ. ಈ ತರ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಹಂಗಾರೆ ಎಲ್ಲ ಹೆಣ್ಮಕ್ಳು ಇನ್ಮೇಲೆ ಸಿಗರೇಟ್ ಸೇದಕ್ಕೆ ಶುರು ಮಾಡ್ಬಿಡ್ತಾರೆ, ಆಕ್ಟರ್ಸ್ ಆಗಿದ್ರೆ ಮಾತ್ರ. ಆಕ್ಟರ್ಸ್ ಆಗಿದ್ರೆ. ಸರ್, ಈಗ ವಿದ್ಯಾರ್ಥಿನಿಯರೇ, ಜುಲೈ 19ಕ್ಕೆ ರಿಲೀಸ್ ಆಗ್ತಿದೆ. ನಮ್ಮ ಕನ್ನಡಿಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದೊಂದು ಯಾಕೆ ಈ ಸಿನಿಮಾಗೆ ಬರ್ಬೇಕು ನಾವು ಅಂತ ಕೇಳೋದಾದ್ರೆ?
ಮೊದಲನೇದಾಗಿ ಇದೊಂದು ಕನ್ನಡ ಸಿನಿಮಾ ಆ್ಯಂಡ್ ಪ್ರತಿಯೊಬ್ಬರು ಹೊಸಬ್ರು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಈ ಸಿನಿಮಾನ. ಆ್ಯಂಡ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಎಲಿಮೆಂಟ್ಸ್ ಇದೆ, ಎಸ್ಪೆಷಲಿ ಯೂತ್ಸ್ ಆಗಿರಲಿ, ಪೇರೆಂಟ್ಸ್ ಆಗಿರಲಿ, ಎಲ್ರಿಗೂ. ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಪಾಸಿಟಿವ್ ಸಿನಿಮಾ, ಇದು ಒಂದು ಒಳ್ಳೆ ಮೆಸೇಜ್ ಇರುವಂಥ ಒಂದು ಸಿನಿಮಾ. ಸೊ ಎಲ್ಲರೂ ಬನ್ನಿ ನೋಡಿ. ಜುಲೈ 19 ಸಿನಿಮಾ ರಿಲೀಸ್ ಆಗುತ್ತೆ. ನಮ್ಮ ಸಿನಿಮಾ ವಿದ್ಯಾರ್ಥಿನಿಯರೇ. ಮೇಡಮ್ ನೀವು? ಸೇಮ್ ಇವಾಗ ನೀವ್ ಯಾವ್ದೇ ಫಿಲಮ್ಗೆ ಹೋಗ್ಬೇಕಂದ್ರೂ ಎಂಟರ್ಟೈನ್ಮೆಂಟ್ ನ ಕೇಳ್ತೀರಾ, ಲೈಕ್ ಹೋಗಿ 1-2 ಅವರ್ ಫುಲ್ ಫ್ರೆಶ್ ಆಗಿ ಮಜಾ ಮಾಡ್ಕೊಂಡ್ ಬರ್ಬೇಕು ಅಂತ. ಸೊ ನೀವು ಈ ಫಿಲಮಿಗೆ ಬಂದ್ರೆ ಅದನ್ನ ಮಿಸ್ ಮಾಡಲ್ಲ, ಆಚೆ ಬರ್ದಾಗ ಫುಲ್ ಖುಷಿಯಾಗಿ ಬರ್ತೀರಾ. ಸೊ ಅದಕ್ಕಾಗಿ ಇದು ಜುಲೈ 19 ನಾವೆಲ್ಲರೂ ನಿಮ್ಮ ಮುಂದೆ ಬರ್ತಾ ಇದೀವಿ, ತಪ್ಪೀವಿ. ನೀವು ಕೇಳಿದಿರ ಅಂದ್ರೆ ಪಕ್ಕ ನಮ್ಮ ಹುಡುಗರು ರೆಡಿ ಇರ್ತಾರೆ. ಬುಕ್ ಮೈ ಶಾಲಿ ಟಿಕೆಟ್ ಯಾವಾಗ ಬುಕ್ ಮಾಡಬೇಕು ಅಂತ ಯಪ್ಪ ಈ ತರ ರಿಕ್ವೆಸ್ಟ್ ಮಾಡಿದ್ದಾರೆ. ಯಾಕೆ ನನಗೋಸ್ಕರ ಹುಡುಗಿರು ಬರಲ್ಲ ಅನ್ಕೊಂಡಿದ್ದೀರಾ? ಪಕ್ಕ ಬರ್ತಾರೆ. ಖಂಡಿತ ಸರ್, ನಿಮ್ಗೋಸ್ಕರ ಹುಡುಗಿರು ಬರಲಿ, ಮೇಡಮ್ಗೋಸ್ಕರ ಹುಡುಗರು ಬರಲಿ. ಥ್ಯಾಂಕ್ ಯು ಸೋ ಮಚ್. ಸರ್, ಈಗಿರೋ ಕಾಂಪಿಟೇಷನ್ ಅಲ್ಲಿ ತುಂಬಾ ಟಫ್ ಕಾಂಪಿಟೇಷನ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಥಿಯೇಟರ್ಗೆ ಜನ ಬರ್ತಿಲ್ಲ ಅನ್ನೋದು. ಸೊ ನಿಮ್ಮ ಕಂಟೆಂಟು ಯಾವ ರೀತಿ ವರ್ಕ್ ಆಗ್ಬೋದು ಸರ್? ಅದು ಇವತ್ತಿನ ಜನ್ರೇಷನ್ ಇರುವಂಥ ಒಂದು ಸ್ಟೋರಿ ಇದು. ಸೊ ತುಂಬ ರಿಲೇಟಬಲ್ಲು, ಒಂಚೂರು ಡಿಸಪಾಯಿಂಟ್ಮೆಂಟ್ ಸಿಗಲ್ಲ ಯಾವುದೇ ಒಂದು ಇದರಲ್ಲೂ ಕೂಡ. ಪ್ರತಿ ಸೀನು ತುಂಬ ಕನೆಕ್ಟೆಡ್ ಆಗಿರುತ್ತೆ ಆಡಿಯನ್ಸ್ಗೆ. ಆ್ಯಂಡ್ ಇಷ್ಟ ಆಗಿ ಎಲ್ಲರೂ ಬಂದು ನೋಡ್ಬೋದು ಸಿನಿಮಾನ. ಆ್ಯಂಡ್ 100% ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ತುಂಬ ಖುಷಿ ಆಯಿತು ನಿಮ್ಮಿಬ್ಬರ ಜೊತೆ ಮಾತಾಡಿ. ಯಾಕೆಂದರೆ ನಮ್ಮದು ಕಾಲೇಜ್ ಡೇಸ್ ಸ್ವಲ್ಪ ನೆನಪಾಯಿತು. ಸೊ ಫಿಲಮಲ್ಲಿ ಪಕ್ಕ ಮೇಡಮ್, ಇವಾಗ ಕಾನ್ಫಿಡೆನ್ಸ್ ಬಂದು ನನಗೆ. ಕೊನೆಯದಾಗಿ ಏನು ಹೇಳ್ತೀರಾ ಪ್ರೇಕ್ಷಕರಿಗೆ? ಜುಲೈ 19 ತಪ್ಪದೆ ನೋಡಿ ವಿದ್ಯಾರ್ಥಿನಿಯರೇ. ನೋಡಿದ್ರಲ್ಲ ವೀಕ್ಷಕರೇ, ನಮಗಂತೂ ತುಂಬ ಖುಷಿ ಆಯಿತು ವಿದ್ಯಾರ್ಥಿಗಳ ಜೊತೆ ಮಾತಾಡಿದ್ದು. ಒಂದು 15-20 ನಿಮಿಷ ಇಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಇನ್ನು ಫುಲ್ ಫಿಲಮಲ್ಲಿ ಇಷ್ಟೆಲ್ಲ ಎಂಜಾಯ್ ಮಾಡ್ಬೋದು. ಮಿಸ್ ಮಾಡದೆ ಜುಲೈ 19ಕ್ಕೆ ನಿಯರೆಸ್ಟ್ ಥಿಯೇಟ್ರಿಗೆ ವಿಸಿಟ್ ಕೊಟ್ಟು ಈ ಸಿನಿಮಾನ ನೋಡಬೇಕು ಅಂತ ಕಳಕಳಿಯ ಮನವಿ ಮಾಡ್ತಾ ಇದ್ದೀವಿ ಸಿನಿಮಾ ತಂಡದಿಂದ. ಥ್ಯಾಂಕ್ ಯು.